ಇವಾಗ ಯಾರಿಗೆಲ್ಲ ಈ KCET ಮಾಕ್ ರೌಂಡ್ ರಿಸಲ್ಟ್ ಅಲ್ಲಿ ಕಾಲೇಜ್ ಅಲಾಟ್ ಆಗಿಲ್ಲ ಅವ್ರು ಏನ್ ಮಾಡ್ಬೇಕಂದ್ರೆ, ನೀವು ಕಾಲೇಜನ್ನ ಮತ್ತೆ ಆಡ್ ಮಾಡ್ಕೊಳ್ಳಿ. ಯಾವ ತರ ಆಡ್ ಮಾಡ್ಕೋಬೇಕಂದ್ರೆ, ಸಪೋಸ್ ನಿಮ್ಮ ರ್ಯಾಂಕ್ 20K ಇದ್ರೆ ಅದಕ್ಕೆ 22 ಅಥವಾ 21 ಅಥವಾ 19 18K ಇದ್ರೂನು ಓಕೆ, ಅಷ್ಟು ಕಟ್ ಆಫ್ ಇರುವಂತ ಕಾಲೇಜನ್ನ ಮತ್ತೆ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡಿದ ನಂತರ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಪಕ್ಕಾ ಸಿಗುವಂತ ಚಾನ್ಸ್ ಇರುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ನೀವ್ ಏನ್ ಮಾಡಿರ್ತೀರ ಅಂದ್ರೆ, ಸಪೋಸ್ ನಿಮ್ ರ್ಯಾಂಕ್ 20K ಇರುತ್ತೆ, ನೀವು 10K ಅಥವಾ 5K ಇರುವಂತ ಕಾಲೇಜನ್ನ ಆಡ್ ಮಾಡಿದ್ರೆ ಅದು ಸಿಗಲ್ಲ. ಓಕೆನಾ? ಅದಕ್ಕೆ ನೀವು ಆ ಟೈಪ್ ನಾ ಹೇಳಿದ್ನಲ್ಲ ಮೊದ್ಲು, 20K ಇದ್ರೆ 21 22 ಅಷ್ಟಿರುವಂತ ಕಾಲೇಜ್ ಕಟ್ ಆಫ್ ನ ಲಿಸ್ಟ್ ಔಟ್ ಮಾಡ್ಕೊಂಡೆ ಮತ್ತೆ ಆಡ್ ಮಾಡ್ಕೊಂತ ಹೋಗಿ. ಫಸ್ಟ್ ರೌಂಡ್ ಅಲ್ಲಿ ಪಕ್ಕ ಸಿಗುತ್ತೆ. ಮತ್ತೆ ಇನ್ನೇನ್ ಡೌಟ್ ಇರುತ್ತೆ ಅಂದ್ರೆ, ಇವಾಗ ನನಗೆ ಮಾಕ್ ರೌಂಡ್ ರಿಸಲ್ಟ್ ಅಲ್ಲಿ ಕಾಲೇಜ್ ಸಿಕ್ಕಿದೆ, ಅದು ನನಗೆ ಇಷ್ಟನೇ ಇಲ್ಲ, ಅದನ್ನ ಡಿಲೀಟ್ ಮಾಡ್ತೇನೆ ಅಂದ್ರೆ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡಿದ ನಂತರ ನಿಮ್ಗೆ ಮತ್ತೆ ಯಾವ ಕಾಲೇಜ್ ಸಿಗುತ್ತಲ್ಲ ಅದನ್ನ ಮೇಲ್ಗಡೆ ಆಡ್ ಮಾಡ್ಕೊಂತ ಹೋಗಿ. ಅವಾಗ ಫಸ್ಟ್ ರೌಂಡ್ ಅಲ್ಲಿ ಮತ್ತೆ ನಿಮ್ಗೆ ಬೇರೆ ಕಾಲೇಜ್ ಅಲಾಟ್ ಆಗುತ್ತೆ. ಇಷ್ಟ ಮಾಡ್ಕೊಂತ ಹೋಗಿ, ಪಕ್ಕ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಗುತ್ತೆ. ಮತ್ತೆ ಇನ್ನೇನು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಹಾಗೂ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.